ಮುಸ್ಲಿಂ ಲೀಡರ್ಸ್ ಖೊಮೇನಿ ಹಾಗೂ ಖಮೇನಿ ಸರ್ವಾಧಿಕಾರಿ ಆಡಳಿತ. ಯಾರು ಈ ಆಯತೊಲ್ಲಾ ರುಹೊಲ್ಲಾ ಖೊಮೇನಿ? ಖೊಮೇನಿ ಅವರ ತಾತ ಸೈಯದ್ಗೂ ಯುಪಿಗೂ ಇರೋ ನಂಟೇನು? ಇಬ್ಬರು ನಾಯಕರ ಆಡಳಿತ ಎಷ್ಟು ಸರ್ವಾಧಿಕಾರದಿಂದ ಕೂಡಿತ್ತು ಗೊತ್ತಾ? ನಮಸ್ಕಾರ ವೀಕ್ಷಕರೇ. ಇಸ್ರೇಲ್ ಹಾಗೂ ಇರಾನ್ ನಡುವೆ ಭೀಕರ ಯುದ್ಧದ ಕಾರ್ಮೋಡ ಆವರಿಸಿದೆ. ಎರಡೂ ದೇಶಗಳು ಕೂಡ ಪರಸ್ಪರ ದಾಳಿಯನ್ನ ಮಾಡಿಕೊಳ್ತಿವೆ. ಜೂನ್ 13ನೇ ತಾರೀಕು ಇಸ್ರೇಲ್ ಇರಾನ್ನ ಅಣ್ವಸ್ತ್ರ ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿತ್ತು ಹಾಗೂ ಸೇನಾ ನೆಲೆಗಳನ್ನು ಕೂಡ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿತ್ತು. ಇದರ ಪ್ರತೀಕಾರವಾಗಿ ಇರಾನ್ ತನ್ನ ಸಾವಿರಾರು ಕ್ಷಿಪಣಿಗಳನ್ನ ಇಸ್ರೇಲ್ ಮೇಲೆ ಉಡಾಯಿಸಿ ತನ್ನ ಒಂದು ಪ್ರತೀಕಾರವನ್ನ ತೀರಿಸಿಕೊಳ್ತಾ ಇದೆ. ಹೇಗೆ ಇಸ್ರೇಲ್ ಹಾಗೂ ಇರಾನ್ ನಡುವೆ ಭೀಕರವಾದ ಯುದ್ಧ ನಡೀತಾ ಇದೆ. ಇರಾನ್ ಹಾಗೂ ಇಸ್ರೇಲ್ ನಡುವೆ ಏನು ಯುದ್ಧದ ಕಾರ್ಮೋಡ ಆವರಿಸಿದೆಯಲ್ಲ, ಈ ನಡುವೆ ಇರಾನ್ನ ಸರ್ವೋಚ್ಚ ನಾಯಕ ಸರ್ವಾಧಿಕಾರಿ ಆಯತೊಲ್ಲಾ ಅಲಿ ಖಮೇನಿ ಹಾಗೂ ಅವರ ಕುಟುಂಬ ಹೋಗಿ ಬಂಕರ್ನಲ್ಲಿ ಅಡಗಿಕೊಂಡು ಆಶ್ರಯವನ್ನ ಪಡ್ಕೊಂಡಿದೆ ಅನ್ನೋ ಮಾಹಿತಿ ತಿಳಿದು ಬರ್ತಾ ಇದೆ. ಎರಡೂ ದೇಶಗಳು ಕೂಡ ಯುದ್ಧದ ಕಣಕ್ಕೆ ಇಳಿದು ಜಿದ್ದಾಜಿದ್ದಿನ ಕಾಳಗವನ್ನ ನಡೆಸ್ತಾ ಇದೆ. ಇಸ್ರೇಲ್ ವಿರುದ್ಧ ಇಷ್ಟೆಲ್ಲ ಒಂದು ಪ್ರತಿರೋಧವನ್ನ ಒಡ್ಡೋದಕ್ಕೆ ಆಯತೊಲ್ಲಾ ಖಮೇನಿ ಕಾರಣ. ಆಯತೊಲ್ಲಾ ಖಮೇನಿಗೆ ಎಷ್ಟು ಜನ ಅವನನ್ನ ಅವರ ಫಾಲೋವರ್ಸ್ ಇದ್ದಾರೋ ಅಷ್ಟೇ ರೀತಿಯಲ್ಲಿ ಸಾಕಷ್ಟು ವಿರೋಧಿಗಳು ಕೂಡ ಇದ್ದಾರೆ. ಇರಾನ್ ನಲ್ಲಿ ಇಬ್ಬರು ಸರ್ವಾಧಿಕಾರಿಗಳು ತುಂಬಾನೇ ಫೇಮಸ್, ಈ ಖಮೇನಿ ಹಾಗೂ ಖೊಮೇನಿ. ಇವರಿಬ್ಬರ ಬ್ಯಾಕ್ ಗ್ರೌಂಡ್ ತುಂಬಾನೇ ಕುತೂಹಲಕಾರಿಯಾಗಿದೆ, ಹಾಗೇನೆ ವಿವಾದಾತ್ಮಕವಾಗಿಯೂ ಕೂಡ ಇದೆ. ಖಮೇನಿ ಬಗ್ಗೆ ತಿಳಿದುಕೊಳ್ಳೋಕ್ಕೂ ಮುಂಚೆ ಖೊಮೇನಿ ಬಗ್ಗೆ ನಾನು ನಿಮ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ. ದೂರದ ಇರಾನ್ ನಲ್ಲಿರುವಂತಹ ಖೊಮೇನಿ, ಆಯತೊಲ್ಲಾ ರುಹೊಲ್ಲಾ ಖೊಮೇನಿಗೂ ಭಾರತಕ್ಕೂ ಒಂದು ನಂಟಿದೆ. ಅದರಲ್ಲೂ ಕೂಡ ಯುಪಿ ಜೊತೆಗೆ ಒಂದು ನಂಟಿದೆ ಅನ್ನೋ ವಿಚಾರ ತಿಳಿದು ಬಂದಿದೆ. ಇರಾನ್ ನಲ್ಲಿರೋ ಸರ್ವೋಚ್ಚ ನಾಯಕನಿಗೂ ಭಾರತದ ಒಂದು ರಾಜ್ಯಕ್ಕೂ ಯಾವ ರೀತಿ ನಂಟು ಅಂತ ನೀವು ಯೋಚಿಸಬಹುದು. ಇದರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಆಯತೊಲ್ಲಾ ರುಹೊಲ್ಲಾ ಖೊಮೇನಿ ಪ್ರಮುಖ ರಾಜಕೀಯ ಕ್ರಾಂತಿಕಾರಿ, ಪ್ರಮುಖ ಶಿಯಾ ಧಾರ್ಮಿಕ ನಾಯಕ ಆಗಿದ್ರು. 1960ರ ದಶಕದಲ್ಲಿ ಖೊಮೇನಿ ಇರಾನ್ನ ಶಾಹ ಮೊಹಮ್ಮದ್ ಆಡಳಿತದ ವಿರುದ್ಧ ಧ್ವನಿ ಎತ್ತಿದ್ರು. ಇರಾನ್ ನಲ್ಲಿ ಇಸ್ಲಾಮಿಕ್ ರಿಪಬ್ಲಿಕನ್ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು. ಹಾಗೇನೆ ಅಲ್ಲಿಂದ ಸರ್ವೋಚ್ಚ ನಾಯಕನಾಗಿ ಆಯ್ಕೆಯಾದ್ರು. 1979ರಲ್ಲಿ ಇರಾನ್ನ ರಾಜಕೀಯ ಕ್ರಾಂತಿಯನ್ನ, ರಾಜಕೀಯ ದಂಗೆಯನ್ನ ಮುನ್ನಡೆಸಿದವರು ಕೂಡ ಇದೇ ಆಯತೊಲ್ಲಾ ರುಹೊಲ್ಲಾ ಖೊಮೇನಿ. ತಮ್ಮ ಬಾಲ್ಯದಲ್ಲಿ ಖೊಮೇನಿಯವರು ತಮ್ಮ ತಾತ ಸೈಯದ್ ಅಹಮದ್ ಮುಸಾವಿ ಹಿಂದಿಯವರಿಂದ ಬಂದಂತಹ ಆಧ್ಯಾತ್ಮಿಕತೆ ಮತ್ತು ಸಂಪ್ರದಾಯಗಳ ಪ್ರಭಾವದಿಂದ ಶಿಯಾ ನಂಬಿಕೆಯೊಂದಿಗೆ ಗಾಢವಾದ ನಂಟನ್ನ ಬೆಳೆಸಿಕೊಂಡ್ರು. ಆಯತೊಲ್ಲಾ ಖಮೇನಿಯವರಿಗಿಂತ ಮೊದಲಿದ್ದಂತಹ ಖೊಮೇನಿಯವರು ಇರಾನ್ ಅನ್ನ ಕಟ್ಟುನಿಟ್ಟಾದ ಶಿಯಾ ರಾಷ್ಟ್ರವಾಗಿ ನಿರ್ಮಾಣ ಮಾಡಿದ್ರು. ಹಾಗೇನೆ ಮಧ್ಯಪ್ರಾಚ್ಯದಲ್ಲಿ ಪ್ರಮುಖ ಶಕ್ತಿಯಾಗಿ ಇರಾನ್ ಅನ್ನ ರೂಪಿಸಿದ್ರು. ವೀಕ್ಷಕರೇ, ನಾನು ಆಗ್ಲೇ ಹೇಳಿದೆ, ಇರಾನ್ನ ಈ ಸರ್ವೋಚ್ಚ ನಾಯಕನಿಗೂ ಭಾರತಕ್ಕೂ ಒಂದು ನಂಟಿದೆ ಅಂತ. ಅದರ ಹಿನ್ನೆಲೆ ಏನಪ್ಪಾ ಅಂತ ಹೇಳಿದ್ರೆ, ರುಹೊಲ್ಲಾ ಖೊಮೇನಿಯವರು ಉತ್ತರ ಪ್ರದೇಶದ ಬಾರಾಬಂಕಿ ಬಳಿಯಲ್ಲಿ ಜನಿಸಿದ ತಮ್ಮ ತಾತ ಅಹಮದ್ ಹಿಂದಿಯವರ ಆಧ್ಯಾತ್ಮಿಕ ಬೋಧನೆಗಳಿಂದ ಪ್ರಭಾವಿತರಾಗಿದ್ದರು. ಇಲ್ಲಿ ಖೊಮೇನಿಯವರ ತಾತನ ಹೆಸರು ನಾನು ಆಗ್ಲೇ ಹೇಳ್ದಲ್ಲ ನಿಮಗೆ, ಅಹಮದ್ ಹಿಂದಿ ಅಂತ ಹೇಳಿ. ಇವರು ಭಾರತದೊಂದಿಗೆ ತಮ್ಮ ನಂಟನ್ನ ಇರೋದನ್ನ ಸೂಚಿಸೋದಕ್ಕೋಸ್ಕರ ಹಿಂದಿ ಅನ್ನೋ ನಾಮಪದವನ್ನ ಬಳಸಿಕೊಂಡಿದ್ರು. ಅವರ ತಂದೆ ದೀನ್ ಅಲಿ ಶಾ 18ನೇ ಶತಮಾನದ ಆರಂಭದಲ್ಲಿ ಇರಾನ್ ನಿಂದ ಭಾರತಕ್ಕೆ ವಲಸೆ ಬಂದಿದ್ರು. ಅಹಮದ್ ಹಿಂದಿ ಅವರು ನಾನು ಹೇಳ್ದಲ್ಲ, ಹುಟ್ಟಿದಲ್ಲಾದ್ರೂ ಸ್ವಲ್ಪ ವರ್ಷಗಳ ಕಾಲ ಇದ್ರು, ನಂತರ ಮತ್ತೆ ವಾಪಸ್ಸು ಇರಾನ್ಗೆ ಬಂದ್ರು. ಅಂದ್ರೆ ಒಂದು ಉತ್ತಮ ಜೀವನವನ್ನ ಕಟ್ಟಿಕೊಳ್ಳೋದಕ್ಕೋಸ್ಕರ, ತಮ್ಮ ಒಂದು ಧರ್ಮವನ್ನ ಪ್ರಚಾರ ಮಾಡೋದಕ್ಕೋಸ್ಕರ ಇರಾಕ್ನ ಮೂಲಕ ಇರಾನ್ಗೆ ಪ್ರಯಾಣವನ್ನ ಬೆಳೆಸಿದ್ರು. ಶಿಯಾ ಧರ್ಮಗುರು ಅಹಮದ್ ಹಿಂದಿ ಅವರು ಇರಾನ್ನ ಖೊಮೇನ್ ನಗರಕ್ಕೆ ಆಗಮಿಸಿದ್ರು. ಅವರು ಅಲ್ಲಿಯೇ ಮನೆ ಖರೀದಿಸಿ ತಮ್ಮ ಧರ್ಮದ ಪ್ರೀತಿಯಿಂದ ಮತ್ತು ಅದನ್ನ ಬೆಳೆಸುವಂತಹ ಬದ್ಧತೆಯಿಂದ ಕುಟುಂಬವನ್ನ ಮುನ್ನಡೆಸ್ಕೊಳ್ತಾ ಬಂದ್ರು. ಖೊಮೇನ್ನಲ್ಲಿ 3 ಜನರನ್ನ ಇವರು ವಿವಾಹ ಆದ್ರು. ಅವರಿಗೆ 5 ಜನ ಮಕ್ಕಳು ಕೂಡ ಆದ್ರು. ಅಹಮದ್ ಹಿಂದಿಯವರು 1869ರಲ್ಲಿ ವಿಧಿವಶರಾದ್ರು. ತಮ್ಮ ಜೀವನದುದ್ದಕ್ಕೂ ಕೂಡ ಹಿಂದಿ ಅನ್ನೋ ಪದನಾಮವನ್ನು ಅವರು ಇಟ್ಕೊಂಡೇ ಬಂದ್ರು. ಇದು ಇಲ್ಲಿ ಗಮನಾರ್ಹ ವಿಚಾರ. ಅಂದ್ರೆ ಭಾರತದೊಂದಿಗಿನ ನಂಟನ್ನ ಈ ಹೆಸರಿನ ಮೂಲಕ ಕಾಪಾಡಿಕೊಳ್ತಾ ಬಂದ್ರು. ಅಹಮದ್ ಹಿಂದಿಯವರ ಜೀವನ ಮತ್ತು ಧಾರ್ಮಿಕ ಬದ್ಧತೆ ಖೊಮೇನಿಯವರ ಜೀವನದ ಮೇಲೆ ಗಾಢವಾದ ಪರಿಣಾಮ ಬೀರಿತು. ಖೊಮೇನಿ ತಲೆಯಲ್ಲಿ ಇದ್ದಿದ್ದು ಕೂಡ ಅಷ್ಟೇ, ಶಿಯಾ ಕಟ್ಟುನಿಟ್ಟಾದ ಇಸ್ಲಾಮಿಕ್ ಧರ್ಮವನ್ನ ಪಾಲಿಸಬೇಕು ಅಂತ ಹೇಳಿ. ಇವರ ಒಂದು ಆಡಳಿತದಲ್ಲಿ ಹಾಗೂ ಈಗಿರುವಂತಹ ಸರ್ವೋಚ್ಚ ನಾಯಕ
ಖಮೇನಿಯವರ ಆಡಳಿತದಲ್ಲೂ ಕೂಡ ಸಾಮ್ಯತೆಗಳಿವೆ. ಖೊಮೇನಿಯವರ ಆಡಳಿತದ ಅಡಿಯಲ್ಲಿ ಶಿಯಾ ಕಾನೂನನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡಲಾಗಿತ್ತು. ಇದರಿಂದ ಇರಾನ್ನ ಸಾಮಾಜಿಕ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಜೀವನದಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳಾದವು. ಖೊಮೇನಿಯವರ ಆಡಳಿತದಲ್ಲಿ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ನೊಂದಿಗಿದ್ದಂತಹ ಸಂಬಂಧವನ್ನ ಕಡಿತಗೊಳಿಸಿತು. ಇರಾನ್ನಲ್ಲಿ ಖೊಮೇನಿಯವರನ್ನ ಇಸ್ಲಾಮಿಕ್ ಕ್ರಾಂತಿಯ ಸಂಕೇತವನ್ನಾಗಿ ಬಳಸಲಾಗುತ್ತೆ. ಇದಿದ್ದ ಹೊರತಾಗಿಯೂ ಕೂಡ ಅವರ ಆಡಳಿತವು ತುಂಬಾ ವಿವಾದಾಸ್ಪದವಾಗಿಯೂ ಇತ್ತು. 1989ರಲ್ಲಿ ಆಯತುಲ್ಲಾ ರುಹುಲ್ಲಾ ಖೊಮೇನಿಯವರ ಸಾವಿನ ನಂತರ ಖಮೇನಿ ಸರ್ವೋಚ್ಚ ನಾಯಕನಾಗಿ ಆಡಳಿತವನ್ನ ಕೈಗೆತ್ತಿಕೊಂಡರು. ಆಸ್ ಸೇಮ್ ಆಸ್ ಖೊಮೇನಿ ಆಡಳಿತದಲ್ಲಿ ಯಾವ ರೀತಿ ದುರಾಡಳಿತ ಇತ್ತೋ ಅಥವಾ ಮಾನವ ಹಕ್ಕುಗಳಿಗೆ ಕಡಿವಾಣವನ್ನು ಹಾಕಲಾಗಿತ್ತೋ, ಖಮೇನಿಯವರ ಆಡಳಿತದಲ್ಲೂ ಕೂಡ ಅಷ್ಟೇ ಆಗಿತ್ತು. ಅಲ್ಲೂ ಕೂಡ ಸಾಮಾಜಿಕವಾಗಿ ಜನ ನ್ಯಾಯ ಕೇಳುವಂತಿರಲಿಲ್ಲ. ಅದರಲ್ಲೂ ಕೂಡ ವಿಶೇಷವಾಗಿ ಮಹಿಳೆಯರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಲಾಗಿತ್ತು. ಮಹಿಳೆಯರು ಹಿಜಾಬ್ ವಿರುದ್ಧ ಹೋರಾಟವನ್ನ ಮಾಡಿದಾಗ ಜೈಲಿನಲ್ಲಿ ಒಬ್ಬ ಯುವತಿಯನ್ನ ಹತ್ಯೆ ಮಾಡಿದಂಥ ಪ್ರಕರಣ ಕೂಡ ನಡೀತು. ಖಮೇನಿಯವರ ಆಡಳಿತದಲ್ಲಿ ಇರಾನ್ನ ಆರ್ಥಿಕತೆ ತುಂಬಾನೇ ಸಂಕಷ್ಟದಿಂದ ಕೂಡಿದೆ. ಇಷ್ಟೆಲ್ಲ ಇದ್ರೂ ಕೂಡ ಸರ್ವೋಚ್ಚ ನಾಯಕ ಸರ್ವಾಧಿಕಾರಿ ರೀತಿಯಲ್ಲೇ ವರ್ತಿಸ್ತಾ ಇದ್ದಾರೆ. ಸೊ ಇದು ಒಂದು ಕಡೆ ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧ ಆಗ್ತಾ ಇದೆ. ಈ ನಡುವೆ ಖಮೇನಿ ಹಾಗೂ ಖೊಮೇನಿ ಇವರಿಬ್ಬರ ಆಡಳಿತದ ಬಗ್ಗೆಯೂ ಕೂಡ ಎಲ್ಲೆಡೆ ಚರ್ಚೆಯಾಗ್ತಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.